ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರೋ. ನೀನು ನಿನಗೆ ಅಲ್ಲಿ ಎಷ್ಟು ಬೇಕಷ್ಟು ಪಿನ್ ಬಿಟ್ಬಿಟ್ಟು ಹಿಂಗೆ ಮಾಡ್ಕೊಂಬ. ಪಿನ್ನ ಮಾಡು, ಫಸ್ಟ್ ಪಿನ್ನ ಮಾಡಿ, ನೀನು ಪಿನ್ ಮಾಡು. ಜೋರ ಬರ್ತೈತಾ? ಪೂರ್ತಿ ಸೀರೆನ ನಾನು ನೀವು ಆ ಥರ ಮಾಡ್ಬಿಟ್ಟು ಮುಂದ್ಗಡೆ ಪ್ಲೀಟ್ಸ್ನ ಮಾತ್ರ ಪ್ಲೀಟ್ಸ್ ಮಾಡಬೇಕು. ಈ ಕಡೆಯಿಂದ ನಾನು ಪ್ಲೀಟ್ ಮಾಡ್ಕೊಂಡ್ಬಂದೆ. ಇದು ಬಂದ್ಬಿಟ್ಟು ಸೆರ್ಗದ ಪ್ಲೀಟ್ಸ್. ಇದು ಕಾಣಿಸ್ತಾಯ್ತಾ? ಎಲ್ಲವಕ್ಕೂ ಹಾಕ್ಬಿಡ, ಸ್ವಲ್ಪ ಸ್ವಲ್ಪ ಮಾಡ್ಕೊ. ಬಿಡಿ ಆಯಿತು, ಸ್ವಲ್ಪ ಸ್ವಲ್ಪ ತಡಿ. ಆಮೇಲೆ ನೀನು ಬೇಕಾದ್ರೆ ಕರೆಂಟಿನಲ್ಲಿ ಇದು ಮಾಡುವಂತೆ. ಹಿಂಗೆ ಇವಾಗ ಕೆಳಗಡೆನೂ ಹಂಗೆ ಮಾಡಬೇಕು, ಮಧ್ಯದಲ್ಲೂ ಹಂಗೆ ಮಾಡಬೇಕು. ಇದು ಬಂದ್ಬಿಟ್ಟೇನು ಸೆರ್ಗು, ಪೆಟಿಕೋಟು, ನೆರ್ಗ, ನೆರ್ಗೆ. ನೆರ್ಗೆ. ಅಯ್ಯೋ ಇಲ್ಗೆ ಹಾಕೋಕೆ ಇದು ನೆರ್ಗು. ಆ್ಯಂಡ್ ಇದು ಬಂದ್ಬಿಟ್ಟೆ ಸೆರ್ಗು. ನಾವು ಪ್ಲೀಟ್ಸ್ ಅಷ್ಟೇ ಅನ್ನೋದು. ಸೊ ಮಧ್ಯಕ್ಕೆ ಹಾಕು. ಪಿನ್ನ ಹಾಕೋಕ್ಕಿಂತ ಕ್ಲಿಪ್ಸ್ ಹಾಕಿದ್ರೆ ಒಳ್ಳೇದು. ಬಿಕಾಸ್ ಸೀರೆನೂ ಹಾಳಾಗುತ್ತೆ, ಮತ್ತೆ ಜಾಸ್ತಿ ಪಿನ್ ಹಾಕ್ಬಾರ್ದು ಅಂತ ಹೇಳಿ ಸೇರಿಸ್ಕೊಂಡು ಎಂತಲ್ಲಿ ಹಿಂಗೆ ಇದು ಮಾಡ್ತೀರಾ? ಸ್ಟ್ರೇಟ್ನರ್ ಐರನಿಂಗ್ ಮಾಡು. ಅದಕ್ಕೂ ಒಂದು ಹಾಕು, ಮತ್ತು ಕೆಳಗಡೆನೂ ಅದಕ್ಕೆ ಹಾಕು. ನೀಟಾಗಿ ಇಟ್ಕೊಂಡಿರ್ತೀನಿ. ಹಿಂಗಿಟ್ಕೊಬಿಟ್ಟು ಇದರಲ್ಲಿ ಸ್ಟ್ರೈಟ್ ಮಾಡಿ ಅಷ್ಟೇ. ಈ ಥರ ಇವಾಗ ಜಸ್ಟ್ ಸ್ಟ್ರೈಟ್ನರ್ ತೊಗೊಂಡು ಎಲ್ಲ ಪ್ಲೀಟ್ಸ್ನೂ ಕೂರೋ ಥರ ಐರನಿಂಗ್ ಮಾಡ್ಕೋಬೇಕು. ಸ್ಟ್ರೈಟ್ನಿಂಗ್ ಮಾಡಿದ್ರೆ ಅಂದರೆ ಸ್ಟ್ರೈಟ್ನರಲ್ಲಿ ಐರನಿಂಗ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ಅದೇ ನಾವು ಐರನ್ ಬಾಕ್ಸಲ್ಲಿ ಮಾಡಿದಾಗ ಅದು ನೀಟಾಗಿ ಕೂರಲ್ಲ. ಬಿಕಾಸ್ ಇಷ್ಟುದ್ದ ಜಾಗ ಹುಡ್ಕಕ್ಕೆ ನನ್ನ ಕೈಲೂ ಆಗೋಲ್ಲ. ಅದಕ್ಕೆ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಮೇಲಿಂದ ಕೆಳಗೆ ಕರೆಕ್ಟಾಗಿ ಮಾಡ್ಬೋದು. ಅದೇ ಎಲ್ಲರೂ ಮಾಡೋದು. ಇವಾಗ ಸ್ಟೈಲಿಸ್ಟ್ ಎಲ್ಲ ಮಾಡೋದು ಸ್ಟ್ರೈಟ್ನಿಂಗ್ನಲ್ಲೇ. ಆ್ಯಂಡ್ ಸೀರೆ ಹಾಳಾಗಲ್ವ ಅಂತ ಹೇಳಿದ್ರೆ ಏನೂ ಆಗಲ್ಲ. ಇಲ್ಲಿ ಇರುತ್ತಲ್ಲ ಎಷ್ಟು ಸೆಲ್ಸಿಯಸ್ ಬೇಕು ಅಂತ ನೀವು ಅದನ್ನು ಸೆಟ್ ಮಾಡ್ಕೊಂಬಿಟ್ಟು ಹೀಟ್ ಎಷ್ಟಿರಬೇಕೋ ಅಷ್ಟೇ ಬಿಸಿ ತೊಗೊಂಡು ಐರನ್ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ನೈಟ್ರಿ ತೋರಿಸ್ತೀನಿ. ಓ ನೈಟಲ್ಲಿ ತೋರಿಸ್ತಾ ಇದೆಯಾ ನನ್ನ ಅಂತೆ. ಈಗ ಸೀರೆ ಹೊಡ್ಕೊಬರಬೇಕು ಅಷ್ಟೇ. ಹಾಂ ಸಾಕು ಬಿಡಿ. ಮಾಡಿ ಈಗ ಹಿಂಗೆ ತಿರ್ಕೊಳ್ಳಿ. ಹಿಂಗೆ ಇವಾಗ ಆಲ್ರೆಡಿ ಈ ಥರ ಪ್ಲೀಟ್ಸ್ ಆಗಿದೆಯಲ್ಲ, ಅದನ್ನ ಒಂದೊಂದನ್ನೇ ನೀಟಾಗಿ ಸ್ಟ್ರೈಟಿಂಗಲ್ಲಿ ಜಸ್ಟ್ ಐರನಿಂಗ್ ಮಾಡ್ಕೊಳ್ಳೋದು. ಈ ಥರ ನೀಟಾಗಿ ಪ್ಲೀಟ್ಸ್ನ ಕೂರಿಸ್ಕೋಬೇಕು. ಈ ಥರ ಈಗ ನೀಟಾಗಿ ಪ್ಲೀಟ್ಸ್ ಎಲ್ಲ ಕೂತಿರುತ್ತಲ್ಲ, ಆವಾಗ ಕರೆಕ್ಟಾಗಿ ಸ್ಯಾರಿ ಕೂರಿಸಿದಾಗ ಪ್ಲೀಟ್ಸ್ ಈ ಥರ ಕಾಣಿಸುತ್ತೆ ನೀಟಾಗಿ. ಅದು ನೀಟಾಗಿ ಮಾಡ್ಕೊಬೇಕು. ಇದು ಜಸ್ಟ್ ಪ್ರಿಪ್ರೇಷನ್ ಅಲ್ವಾ. ಈಗ ಒಂದು ನಿಮಿಷ ಇಲ್ಲಿ ಕೈ ಬಿಡಿ. ಕೆಳಗಡೆ ಹಾಕ್ಬಿಟ್ರೆ ಅದನ್ನ ಈ ಥರ ಸ್ಪ್ರೆಡ್ ಮಾಡೋಕ್ಕೆ ಆಗಲ್ಲ. ಅವಾಗ ಹಂಗೆ ಕುತ್ಕೊಂಡ್ಬಿಡತ್ತೆ. ಅದು ಹಾಗೆ ಬಿಟ್ಟರೆ ಹಂಗೆ ಸ್ಪ್ರೆಡ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಅರ್ಥ ಆಯ್ತಾ? ಇದು ಸೆರ್ಗು ನಾವು ಹಿಂಗೆ ಹಾಕೋತೀವಲ್ಲ, ಹಿಂಗೆ ಅದು. ಇವಾಗ ಇದನ್ನ ಒಂದು ಸ್ವಲ್ಪ ಐರನಿಂಗ್ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿರುತ್ತೆ. ಅದು ಇಲ್ಲಿ ನೋಡು, ಇದೊಂದು ಎಲ್ಲೋ ಒಂದು ಬುಟ್ಟಿ. ಅಮ್ಮಂದಿರ್ನ ಯಾರನ್ನೂ ಮೆಚ್ಚಕ್ಕಾಗ, ಯಾವ ಮಕ್ಕಳು ಮೆಚ್ಚಕ್ಕಾಗ ತಾನೇ.
ತಾನೇ ಅವ್ರು ಹೇಳೋದಕ್ಕಿಂತ 100 ಪಟ್ಟು ನಾವು ಹೇಳಿದ್ ಕರೆಕ್ಟ್ ಆಗಿರ್ಲಿ. ಆದ್ರೆ ಒಟ್ನಲ್ಲಿ ಅವ್ರಿಗೇನಂದ್ರೆ ಅವ್ರು ಹೇಳೋದು ಇಲ್ಲ ನಾನು ಹೇಳ್ತಿರೋದು ಕರೆಕ್ಟ್ ಅಲ್ವಾ ಅನ್ನೋದು ನಾವು ಒಪ್ಕೋಬೇಕು. ಅದು ಯೂನಿವರ್ಸಲ್ ಟ್ರೂತ್. ಇಲ್ಗೊಂದು ಹಾಕೊಂಡು ಆಮೇಲೆ ಹೇಳ್ಬೇಡಿ ನೀವೇ ಮೈ ಮೇಲೆ ಹಾಕೋಬಿಟ್ಟಿದ್ದೀರಾ ದೇವ್ರಿಗೆ ಹಾಕೋಕ್ಕಿಂತ ಮುಂಚೆ ಅಂತ. ಅಂಗಡಿಲಿ ಎಷ್ಟು ಜನ ಇದನ್ನು ಹುಟ್ಟಿ ನೋಡಿರ್ತಾರೋ, ಎಷ್ಟು ಜನ ಕುಟ್ಸಿ ನೋಡಿರ್ತಾರೋ. ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ಇದಕ್ಕೆಲ್ಲ ಗಂಜಲನ ಹಿಂಗೆ ಹಾಕ್ಬಿಟ್ಟೆ ಆಮೇಲೆ ಪೂಜೆ ಶುರು ಮಾಡೋದು. ಸೊ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಮನೇಲಿರೋ ಒಡವೆನೆಲ್ಲ ಬರೀ ದೇವ್ರಿಗೆ ಹಾಕ್ಬಿಟ್ಟು ಬರೀ ದೇವ್ರನ್ನೇ ಅಲಂಕಾರ ಮಾಡಿ ಕೂರಿಸಿದ್ರೆ ದೇವ್ರು ಹೇಳುತ್ತಂತೆ ಎಲ್ಲಾನು ನನಗೆ ಹಾಕ್ಬಿಟ್ಟು ಗೌರಮ್ಮ ಬಿಚ್ಚೋಲೆ ಗೌರಮ್ಮ ಎರಡು ಒಂದೇ ಕಣಮ್ಮ. ಬಿಚ್ಚೋಲೆ ಗೌರಮ್ಮ ಅಂತಾರ ಕೂತಿದ್ಯಾ ಏನು ಇಲ್ಲೇ ಅಂತ. ಇದು ಚಿಕ್ಕ ಮಾಡಿದಿ ತಾನೇ? ಈ ಪ್ಲೀಟ್ಸ್ ಎಲ್ಲ ಆಗಿದೆ. ಇವಾಗ ಜಸ್ಟ್ ಇದನ್ನ ಸ್ವಲ್ಪ ಫೋಲ್ಡ್ ಮಾಡಿ ಇಡಬೇಕು. ಬಿಕಾಸ್ ಇನ್ನ ಸ್ವಲ್ಪ ಲೇಟ್ ಉಡ್ಸೋದು ದೇವ್ರಿಗೆ. ಅದಕ್ಕೆ ಈ ಥರ ಪ್ಲೀಟ್ಸ್ ಮಾಡಬೇಕಿಲ್ಲ ಅಂದರೆ ಪ್ಲೀಟ್ಸ್ ಹೊಟ್ಟೋಗ್ಬಿಡುತ್ತೆ. ಬಿಕಾಸ್ ಐರನಿಂಗ್ ಮಾಡಿರೋದ್ರಿಂದ ನಾವು ಹೆಂಗೆ ಇಟ್ಟಿರ್ತೀವೋ ಹಾಗೆ ಸ್ಟಿಕ್ ಆನ್ ಆಗೋ ಥರ ಆಗಿಬಿಟ್ಟಿರುತ್ತೆ. ಹಾಂ ಬನ್ನಿ ಇಲ್ಲಿ ಬನ್ನಿ. ಇರಿ ಈ ಥರ ಮಾಡಿ ಬಿಡಿ. ನರ್ಗಿ ಥರ ಮಾಡು. ಆಯ್ತು ಎತ್ತಿಡಿ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲೈಟಿಂಗ್ ಕೊರತೆ ಇದೆ. ಕರೆಂಟ್ ಬೇರೆ ಹೋಯ್ತು. ಸ್ಯಾರಿಲಿ ಆಲ್ರೆಡಿ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ, ಆದರೆ ಕಟ್ ಮಾಡಬಾರ್ದು. ದೇವರಿಗೆ ಅದೇ ಬ್ಲೌಸ್ ಪೀಸ್ ಇದೆ ಅಂತ ಹೇಳಿ ಬಿಡಬಾರ್ದು. ಸ್ಯಾರಿ ಜೊತೆಗೆ ಬ್ಲೌಸ್ ಪೀಸ್ ಹೆಂಗಿರುತ್ತೋ ಹಾಗೆ ಸ್ಯಾರಿನ ಡ್ರೇಪ್ ಮಾಡಿ ಎಕ್ಸ್ಟ್ರಾ ಪೀಸ್ನ ತೊಗೊಂಡು ಬಂದು ಬ್ಲೌಸ್ ಪೀಸ್ನ ದೇವ್ರಿಗೆ ಇಡಬೇಕು. ಈವನ್ ಮಡ್ಲಕ್ಕಿ ಎಲ್ಲ ಕೊಡ್ತೀವಲ್ಲ ಅಲ್ಲೂ ಹಂಗೆ ಮಾಡಬೇಕು. ದೇವ್ರಿಗೆ ಕೊಡೋದು ಅಂದರೆ ಹಾಗೇನೆ ಸ್ಯಾರಿಯಿಂದ ಬ್ಲೌಸ್ ಪೀಸ್ನ ಕಟ್ ಮಾಡಬಾರ್ದು. ದಟ್ ಈಸ್ ವಾಟ್ ಐ ಲರ್ನ್ಡ್. ಅಂದರೆ ತುಂಬ ಜನ ಅದನ್ನೆಲ್ಲ ಹೇಳಿದರು. ನಮ್ಮಮ್ಮನ ಹಂಗೆ ಮಾಡೋದು. ಎಕ್ಸ್ಟ್ರಾ ಬ್ಲೌಸ್ ಪೀಸ್ ದೇವ್ರಿಗೆ ಇಡಬೇಕು. ಅದ್ರ ಜೊತೆಗೆ ಬಳೆಗಳೆಲ್ಲ ಕಟ್ಬಿಟ್ಟು ಇಡ್ತಾರೆ. ಅದೆಲ್ಲ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ. ಕೃಷ್ಣದಲ್ಲಿ ಮಾಡ್ತಾರೆ. ಸೊ ಸಗಣಿ ಸಿಗಲ್ವಲ್ಲ ಬ್ಯಾಂಗ್ಳೂರಲ್ಲೆಲ್ಲ. ಸೊ ಹಸುವಿನ ಕೊರತೆ ಜಾಸ್ತಿ ಇರೋದ್ರಿಂದ ಬೆಂಗಳೂರಲ್ಲಿ ಅರ್ಶಿಣದಲ್ಲಿ ನಾವು ಮಾಡೋದು ನಮ್ಮ ಮನೆಯಲ್ಲಿ. ಸೊ ಅದನ್ನು ಗಣೇಶಂದು ಚಿಕ್ಕ ವಯಸ್ಸಲ್ಲೆಲ್ಲ ಕ್ಲೇಯಲ್ಲಿ ಮಾಡ್ತಿದ್ವಲ್ಲ ಆ ಥರ ಅರ್ಶಿಣದಲ್ಲಿ ಮಾಡ್ತೀನಿ. ಗಣೇಶ ಮಾಡ್ರು ಅಂದರೆ ಅವ್ರ ಅಪ್ಪನ ಮಾಡಿ ಕೂರಿಸಿರ್ತಾರೆ ಅಷ್ಟೇ. ಬ್ಲೌಸ್ನು ಅದೇ ಥರ ಮಾಡಬೇಕು, ಆವಾಗ ಕೂರ್ಸೋಕ್ಕೆ ಕರೆಕ್ಟಾಗಿರುತ್ತೆ. ಏನೇ ಮಾಡಿದ್ರು ನೀಟಾಗಿ ಡೀಸೆಂಟಾಗಿ ಕಾಣಬೇಕು ಬೇಕಂತೆ ಅಂತ ಅಷ್ಟೇ. ಇದನ್ನು ಎತ್ತಿಕ್ಬಿಡೋಣ.